ಬೆಂಗಳೂರು ನಮ್ಮ ಮೆಟ್ರೋ ಎಲ್ಲೋ ಲೈನ್ನಲ್ಲಿ ಕಡಿಮೆ ರೈಲುಗಳ ಸೇವೆಯ ಹೊರತಾಗಿಯೂ ಪ್ರಯಾಣಿಕರು ಹೆಚ್ಚುತ್ತಾ ಇದ್ದಾರೆ. 4ನೇ ರೈಲಿನ ಸಂಚಾರ ಯಾವಾಗ ಅನ್ನುವಂತಹ ಕ್ವಶನ್ ಇದೀಗ ಆರಂಭವಾಗಿದ್ದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ BMRCL ಏನು ಹೇಳಿದೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಆಗಸ್ಟ್ 10ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿನಲ್ಲಿ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟಿಸಿದ್ರು. ಅಂದಿನಿಂದ ಇಂದಿನವರೆಗೂ ಅಂದರೆ 20 ದಿನಗಳ ಕಾಲ ಡ್ರೈವರ್ಲೆಸ್ ಮೆಟ್ರೋ ಸೇವೆ ಮುಂದುವರೆದಿದೆ. ಪ್ರತಿ 25 ನಿಮಿಷಕ್ಕೆ ಒಂದರಂತೆ 3 ರೈಲುಗಳು ಸಂಚರಿಸ್ತಾ ಇದೆ. ಹೀಗಾಗಿ 4ನೇ ರೈಲು ಪರೀಕ್ಷೆ ಹಂತದಲ್ಲಿದ್ದು, ಈ ಮೆಟ್ರೋ ಲೈನ್ನಿಂದ ಸಿಲ್ಕ್ ಬೋರ್ಡ್ ಹಾಗೂ ಎಲೆಕ್ಟ್ರಾನಿಕ್ ಸಿಟಿಯ ಭಾಗದಲ್ಲಿ ಸಂಚಾರ ದಟ್ಟಣೆ ಪ್ರಮಾಣ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಇರೋದ್ರಿಂದ ಇನ್ನು ಕೇವಲ 3 ರೈಲುಗಳು ಸಂಚಾರದಿಂದಾಗಿ ಪ್ರಯಾಣಿಕರ ಸಂಖ್ಯೆ ಕ್ಷೀಣಿಸಬಹುದೆಂದು ಅಂದಾಜಿಸಲಾಗಿತ್ತು. ಇಲ್ಲವೇ ಅರ್ಧದಷ್ಟು ಜನ ಮೆಟ್ರೋ ಅವಲಂಬನೆ ಕಡಿಮೆ ಆಗಬಹುದು ಅಂತಲೂ ಹೇಳಲಾಗಿತ್ತು. ಆದರೆ ಇದೀಗ ಪ್ರಯಾಣಿಕರ ಸಂಖ್ಯೆ ಸ್ಥಿರವಾಗಿದ್ದು, ಒಂದು ದಿನಕ್ಕೆ 60,000 ಜನ ಪ್ರಯಾಣ ಮಾಡ್ತಿದ್ದಾರೆ. ಈ ಪೈಕಿ ಸಂಜೆ ಸಮಯದಲ್ಲಿ ಹೆಚ್ಚಿನ ದಟ್ಟಣೆ ಕಂಡು ಬರ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಸುತ್ತಮುತ್ತಲಿನ ಕೈಗಾರಿಕಾ ಕೇಂದ್ರಗಳಲ್ಲಿ ನೆಲೆಸಿದವರು ಬೆಳಗ್ಗೆ ಕ್ಯಾಬ್ಗಳಿಗೆ ಹೋದರೂ ಸಹಿತ ಸಂಜೆ ಮನೆಗೆ ಬೇಗ ಬರಬೇಕು ಅಂದರೆ ಮೆಟ್ರೋ ಸಾರಿಗೆಯನ್ನೇ ಬಳಸ್ತಾರೆ. ಹೀಗಾಗಿ ರಸ್ತೆ ಸಾರಿಗೆಗಿಂತ ಮೆಟ್ರೋ ಸಾರಿಗೆ ಕನಿಷ್ಠ 30 ನಿಮಿಷಗಳ ಸಂಚಾರ ಸಮಯವನ್ನು ಕಡಿಮೆ ಮಾಡುತ್ತೆ. ಹೀಗಾಗಿ ಈ ಭಾಗದಲ್ಲಿ ಮಾತ್ರವಲ್ಲದೆ ಬೊಮ್ಮಸಂದ್ರ, MG ರಸ್ತೆ ಸಂಪರ್ಕಿಸುವ ರಸ್ತೆಗಳ ಸಂಚಾರವು ಕಡಿಮೆ ಮಾಡಿದೆ ಅಂತ ಹೇಳಲಾಗ್ತಾ ಇದ್ದು, ಸಿಲ್ಕ್ ಬೋರ್ಡ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿಯ ಸುತ್ತಲಿನ ದಟ್ಟಣೆ ಕಡಿಮೆ ಆಗುವುದು ಖಚಿತ ಅಂತ ಹೇಳಲಾಗ್ತಿದೆ. ಇನ್ನು ಆಗಸ್ಟ್ 14ರಂದು 4ನೇ ರೈಲಿನ 6 ಬೋಗಿಗಳು ಬೆಂಗಳೂರಿನ ಹೆಬ್ಬಗೋಡಿ ಡಿಪೋಗೆ ಬಂದಿಳಿದಿದ್ವು. ಅವುಗಳನ್ನು ಹಳಿ ಮೇಲೆ ಜೋಡಿಸಿ ವಿವಿಧ ಪ್ರಾಯೋಗಿಕ ಪರೀಕ್ಷೆಗಳನ್ನು ಮಾಡಲಾಗ್ತಿದೆ. ಈಗಾಗಲೇ ಪರೀಕ್ಷೆ ಆರಂಭವಾಗಿದ್ದು, ರಾತ್ರಿ ಹೊತ್ತು ಪರೀಕ್ಷೆಗಳನ್ನು ನಡೆಸಲಾಗ್ತಿದೆ. ಇನ್ನೇನು ವಾರಗಳಲ್ಲಿ ಆ ರೈಲು ಸಹ ಹಳದಿ ಮಾರ್ಗದಲ್ಲಿ ಸೇವೆ ಆರಂಭಿಸುವ ನಿರೀಕ್ಷೆ ಇದ್ದು, ಇದು ಸಾಧ್ಯ ಆದರೆ 25 ನಿಮಿಷಗಳಿಗೆ ಇರುವ ಮೆಟ್ರೋ ರೈಲಿನ ಅಂತರ ಅಂದರೆ ಈಗ ಒಂದು ರೈಲು ಬಂದು ಹೋಗಿ ಮಾಡಬೇಕು ಅಂದರೆ 25 ನಿಮಿಷ ಕಾಯಬೇಕಾಗತ್ತೆ. ಸೊ ಅದು 18ರಿಂದ 20 ನಿಮಿಷಗಳಿಗೆ ಇಳಿಕೆ ಆಗತ್ತೆ ಅಂತ ಹೇಳಲಾಗ್ತಿದೆ. ಒಂದು ರೈಲಿನಿಂದ ಮತ್ತೊಂದು ರೈಲು ಹತ್ತಲು ಇರುವ ಸಮಯ ತಗ್ಗಲಿದ್ದು, ಪ್ರಯಾಣಿಕರ ಕಾಯುವಿಕೆ ಕೂಡ ಕಡಿಮೆ ಆಗತ್ತೆ ಅನ್ನೋದು ಸದ್ಯದ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.